ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಉತ್ತರ ಭಾರತೀಯ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಉತ್ತರ ಭಾರತೀಯರ ಅಡುಗೆ ಇದು. ಬೆಳಗಿನ ತಿಂಡಿಗೆ ಮಾಡ್ಕೋಬೋದು ಅಥವಾ ಮಧ್ಯಾಹ್ನ ರಾತ್ರಿ ಆದರೂ ಮಾಡ್ಕೋಬೋದು. ಅವರು ಮಧ್ಯಾಹ್ನನೂ ಮಾಡ್ತಾರೆ, ರಾತ್ರಿನೂ ಮಾಡ್ತಾರೆ. ನಾವು ಸಾಮಾನ್ಯವಾಗಿ ತಿಂಡಿ ಎಲ್ಲ ಬೆಳಗ್ಗೆ ತಿನ್ನೋದ್ರಿಂದ ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು ನಾವು ಇದನ್ನು. ಇದು ಆಲೂ ಚೀಸ್ ಪರಾಟ ಅಂತ ಹೇಳ್ತಾರೆ. ಚೀಸ್ ಹಾಕ್ಕೊಂಡು ಮಾಡುವಂಥದ್ದು. ಆಲೂಗಡ್ಡೆ ಮತ್ತು ಚೀಸನ್ನು ಮಿಕ್ಸ್ ಮಾಡಿ ಮಾಡುವಂಥದ್ದು ಆಲೂ ಪರಾಟನೇ ಚೀಸ್ ಮಿಕ್ಸ್ ಮಾಡಿ ಮಾಡುವಂಥದ್ದು ಆಲೂ ಚೀಸ್ ಪರಾಟ. ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ರುಚಿಯಾಗಿರುತ್ತೆ. ಹೊಟ್ಟೆ ತುಂಬ ಆಗುತ್ತೆ. 1-2 ಚಪಾತಿ ತಿಂದರೆ ಧಾರಾಳ ಪರಾಟ ತಿಂದರೆ ತುಂಬ ಆಗುತ್ತೆ. ಹೆಂಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಈಗ ಫಸ್ಟು ನಾನು ಪ್ಯಾನ್ಗೆ ಇಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಎಣ್ಣೆ ಸ್ವಲ್ಪ 1-2-3 ಚಮಚ ಬೇಕು. ಅಂದರೆ ಈರುಳ್ಳಿ ಫ್ರೈ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು. ತುಂಬ ಜಾಸ್ತಿನೂ ಆಗಬಾರ್ದು. ಅದು ತುಂಬ ಜಾಸ್ತಿ ಆದರೆ ನಮಗೆ ಲಟ್ಸೋದು ಕಷ್ಟ ಆಗುತ್ತೆ. ಅದರಿಂದ 2-3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು, ಅಡುಗೆ ಎಣ್ಣೆ ನೀವು ಯಾವುದು ಉಪಯೋಗಿಸ್ತೀರ ಅದನ್ನು ಹಾಕ್ಕೊಂಡು ಬಿಸಿ ಆದಮೇಲೆ 1 ಚಮಚ ಜೀರಿಗೆ ಮತ್ತು 1 ಚಮಚ ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು 2 ಸಿಡಿಯೋವರೆಗೆ ಕಾಯಿರಿ. ಜೀರಿಗೆ ಮತ್ತು ಸಾಸಿವೆ ಸಿಡಿಯುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಜಾಸ್ತಿ ಆದರೆ ನಮಗೆ ಲಟ್ಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ಅಲ್ಲಿಂದಲ್ಲಿಗೆ ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಸಿಡಿದಾಗ ಸಾಸಿವೆ ಮತ್ತು ಜೀರಿಗೆ ಸಿಡಿದಾಗ ಕರಿಬೇವು ಸೇರಿಸ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು. ಕೊತ್ತಂಬರಿ ಸೊಪ್ಪು ಹಾಕೋದಾದರೆ ಆಮೇಲೆ ಹಾಕ್ಕೊಳ್ಳಿ. ಇದು ಕರಿಬೇವಾಗಿರೋದ್ರಿಂದ ಈಗ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ಇಂಚಿನಷ್ಟು ಶುಂಠಿ. ಅದನ್ನು ಕೂಡ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಶುಂಠಿ ಸ್ವಲ್ಪ ಬಿಸಿ ಆಗಲಿ, ಹುರಿದಂಗೆ ಆಗಬೇಕದು, ಇಲ್ಲಾಂದರೆ ಚೆನ್ನಾಗಿ ಆಗೋಲ್ಲ. ಆಮೇಲೆ ಈರುಳ್ಳಿ ಒಂದು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಸಣ್ಣ ಮೀಡಿಯಮ್ ಸೈಜ್ ಈರುಳ್ಳಿ. ನೀವು ಹಾಕೋ ಆಲೂಗಡ್ಡೆಯನ್ನು ಹೊಂದ್ಕೊಂಡಿರುತ್ತೆ. ಆಲೂಗಡ್ಡೆ ಜಾಸ್ತಿ ಆಗೋದಾದರೆ ಇದೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಈರುಳ್ಳಿನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲೊಂದು ಈರುಳ್ಳಿ ಸಾಮಾನ್ಯ ಮೀಡಿಯಮ್ ಸೈಜಿಂದು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಫ್ರೈ ಮಾಡ್ಕೊಳ್ಳಿ. ಅಂದರೆ ಬಾಡಬೇಕು, ಚೆನ್ನಾಗಿ ಕೆಂಪಗಾಗೋವರೆಗೂ ಬಾಡಬೇಕು. ಸಾಧ್ಯ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿದರೆ ಒಳ್ಳೆಯದು ಈರುಳ್ಳಿನ. ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ಅದಕ್ಕೆ ಈರುಳ್ಳಿ ಹುರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗತ್ತೆ. ಈಗ ಒಂದು ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು, ಅಥವಾ ಆಮೇಲೆ ಖಾರ ಪುಡಿನೂ ಹಾಕೋದಾದರೆ ಹಾಕ್ಕೋಬೋದು, ಖಾರ ಜಾಸ್ತಿ ತಿನ್ನೋರಾದರೆ. ನಾನು ಅಷ್ಟೇ ಒಂದು ಹಸಿಮೆಣಸಿನ್ಕಾಯಿ ಮಾತ್ರ ಹಾಕಿರೋದು. ಆಮೇಲೆ ಗರಂ ಮಸಾಲೆ ಎಲ್ಲ ಹಾಕ್ತೀವಿ, ಅದು ಖಾರ ಇರುತ್ತೆ. ಅದರಿಂದ ಸಾಕು ಅಂತ ಇಷ್ಟೇ ಹಾಕಿರೋದು. ನಾವು ಹೆಚ್ಚು ಖಾರ ತಿನ್ನಲ್ಲ ಬೆಳಗ್ಗೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಅದನ್ನು ಮಿಕ್ಸ್ ಮಾಡಿ ಈ ಥರ ಮಸಾಲೆಗಳೆಲ್ಲ ಹಾಕ್ಕೊಳ್ಳೋಣ. ಸ್ವಲ್ಪ ಇಂಗು ಹಾಕ್ಕೊಳ್ತಾ ಇದ್ದೀನಿ ಉಪ್ಪಾದಮೇಲೆ ರುಚಿಗೆ ತಕ್ಕಷ್ಟು. ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ಸರಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ಯಾಕಂದರೆ ಇಲ್ಲಾಂದರೆ ಅದು ಸೀದು ಹೋದಂಗೆ ಆಗುತ್ತೆ. 1 ಚಮಚದಷ್ಟು ಕೊತ್ತಂಬರಿ ಹುಡಿ, ಮತ್ತೊಂದು ಚಮಚದಷ್ಟು ಜೀರಿಗೆ ಪುಡಿ, ಇದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹೀಗೆ ಮಧ್ಯದಲ್ಲಿ ಈ ಥರ ಕೈ ಆಡಿಸ್ಕೊಳ್ಳಿ ಮಸಾಲೆಗಳು ಹಾಕಿದ ಮೇಲೆ. ಇಲ್ಲಾಂದರೆ ಒಂದೇ ಕಡೆ ಇದ್ದರೆ ಅದಲ್ಲೇ ಅಡಿಯಲ್ಲಿ ಸೀದು ಹೋದಂಗೆ ಆಗುತ್ತೆ. ಮಿಕ್ಸ್ ಆಗೋಕ್ಕೆ ಈ ಥರ ಮಾಡ್ಕೋಬೇಕು. 1-2 ಮಸಾಲೆ ಹಾಕಿದ ತಕ್ಷಣ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಉಳಿದ ಮಸಾಲೆ ಹಾಕಿದರೆ ಆಯಿತು. ಈಗ ಇದು ಮುಖ್ಯವಾಗಿ 1 ಚಮಚ, ಸರಿಯಾಗಿ 1-1.5 ಚಮಚದಷ್ಟು ಗರಂ ಮಸಾಲೆ ಪುಡಿ ಹಾಕ್ಕೊಂಡಿದ್ದೀನಿ. ಅದು ತುಂಬ ಇಂಪಾರ್ಟೆಂಟ್, ಅದೇ ರುಚಿ ಕೊಡೋದು ಇದಕ್ಕೆ. ಅದರಿಂದ ಅದನ್ನು ಹಾಕ್ಕೋಬೇಕಾಗತ್ತೆ. ಅದು ಖಾರನೂ ಇರುತ್ತೆ ಸ್ವಲ್ಪ, ಅದರಿಂದ ಖಾರ ನೋಡ್ಕೊಂಡು ಹಾಕಿ. ಬೇಕು ಅಂದರೆ ಖಾರ ಪುಡಿನೂ ಈಗಲೇ ಹಾಕ್ಕೊಳ್ಳಿ. ಖಾರ ಪುಡಿ ಬೇಕು ಅಂದರೆ ಇದ್ರ ಜೊತೆ ಖಾರ ಪುಡಿನೂ ಹಾಕ್ಕೊಳ್ಳಿ, ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕು ಅಂದರೆ. ನಾನು ಹಾಕ್ಕೊಳ್ಳಲ್ಲ ಇಲ್ಲಿ. ಇದನ್ನು ಹಾಗೆ ಮಿಕ್ಸ್ ಮಾಡ್ಕೊಳ್ತೇನೆ. 1 ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು. ಗರಂ ಮಸಾಲೆ ಫ್ರೈ ಆಗಬೇಕು. ಆಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಒಂದು ಕಡಿ ಇದು ನಿಂಬೆಹಣ್ಣಿನ ರಸ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಅದು ನೀರು ಬಿದ್ದಂಗೆ ಆಗುತ್ತೆ, ನೀರು ಜಾಸ್ತಿ ಆಗುತ್ತೆ ಅಂತಿದ್ರೆ ಅಮ್ಚೂರು ಪುಡಿನೂ ಹಾಕ್ಕೋಬೋದು. ಈಗ ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದಿಟ್ಟಿದ್ದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಪುಡಿ ಮಾಡಿ ಇಟ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಪುಡಿ ಮಾಡ್ಕೊಂಡಿಲ್ಲ, ಸ್ವಲ್ಪ ಸ್ವಲ್ಪ ಕಾಳು ಇರೋ ಥರ ನೋಡ್ಕೊಂಡಿದ್ದೀನಿ. ಅದು ತಿನ್ನುವಾಗ ಚೆನ್ನಾಗಿ ಆಗುತ್ತೆ ಅಂತ. ಅದು ಅವರವರ ಇಷ್ಟ. ಬೇಕು ಅಂದರೆ ಇನ್ನೂ ನೈಸಾಗಿ ಪುಡಿ ಮಾಡ್ಕೋಬೋದು ನೀವು. ಚೆನ್ನಾಗಿ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ಪುಡಿ ಮಾಡ್ಕೊಳ್ಳಿ. ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಸ್ವಲ್ಪ ಕಡಿಮೆ ಆಗುತ್ತೆ, ಕೈ ಮುಟ್ಟುವಷ್ಟು ಬಿಸಿ ಇರುವಾಗಲೇ ಈ ಥರ ಮಾಡ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಸುಡಿದ್ರೆ ಸ್ವಲ್ಪ ತಣಿಯೋಕ್ಕೆ ಇಟ್ಬಿಡಿ. ಕೈಯಲ್ಲಿ ಮಿಕ್ಸ್ ಮಾಡೋದು ಕಷ್ಟ ಆಗುತ್ತೆ ನಿಮಗೆ, ಅದು ಬಿಸಿ ಇದೆ ಮಸಾಲೆ ಅಂತ ಇದ್ದರೆ. ನಿಂಬೆಹಣ್ಣು ಹಾಕುವಾಗ ಯಾವಾಗಲೂ ಸ್ಟವ್ ಆಫ್ ಮಾಡಿದ ಮೇಲೇ ಹಾಕ್ಕೋಬೇಕು. ನಿಂಬೆ ಹುಳಿ ಹಾಕಿದ ಮೇಲೆ ಬಿಸಿ ಮಾಡಿದರೆ ಅದರ ಪರಿಮಳ ಹೋಗುತ್ತೆ.
ಅದರಿಂದ ಆಮೇಲೆ ಬಿಸಿ ಮಾಡಬಾರ್ದು. ಸ್ಟವ್ ಆಫ್ ಮಾಡಿದ ಮೇಲೆ ನಿಂಬೆಹುಳಿ ಹಾಕ್ಕೋಬೇಕು. ಈ ಥರ ಗಟ್ಟಿ ಜಾಸ್ತಿ ಇದ್ದರೆ, ದೊಡ್ಡ ತುಂಡಿ ಇದ್ದರೆ ಅದನ್ನು ಕೈಯಲ್ಲಿ ಚಿಕ್ಕದಾಗಿ ಪುಡಿ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಆಲೂಗಡ್ಡೆ ನೋಡಿ ಈ ಥರ ಮಿಕ್ಸ್ ಆಗಿದೆ. ಈ ಮಿಕ್ಸ್ ಆದಮೇಲೆ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದೆ. ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಚೀಸ್ ತುರಿದು ಹಾಕ್ತಾಯಿದ್ದೀನಿ. ನೋಡಿ, ಚೀಸ್ ಬ್ಲಾಕ್ ಇದು, ಆದ್ದರಿಂದ ತುರಿದು ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ಲೈಸ್ ತಂದರೆ ಅದನ್ನು ಚಿಕ್ಕ ಚಿಕ್ಕದಾಗಿ ಕೈಯಲ್ಲಿ ತುಂಡು ಮಾಡಿ ಹಾಕ್ಕೋಬೋದು ಬೇಕು ಅಂದರೆ. ಈ ಬ್ಲಾಕ್ ತಂದರೆ ಇದು ಸುಲಭ ಆಗತ್ತೆ ಅಂತ, ಎಲ್ಲ ಕಡೆ ಒಂದು ಚೆನ್ನಾಗಿ ಬರುತ್ತೆ. ಅದು ಮಿಕ್ಸ್ ಮಾಡೋದು ಸ್ವಲ್ಪ ಸುಲಭ ಆಗುತ್ತೆ. ಈ ಥರ ತುರಿದು ಆಮೇಲೆ ಮಿಕ್ಸ್ ಮಾಡೋದು ಸುಲಭ ಆಗುತ್ತೆ. 200 ಗ್ರಾಮಿನ ಬ್ಲಾಕ್ ಅದು ಅರ್ಧ ಹಾಕಿದ್ದೀನಿ, ಒಂದು 100 ಗ್ರಾಮ್ನಷ್ಟು ಹಾಕ್ಕೊಂಡಿದ್ದೀನಿ. ಅದು ನಿಮಗೆ ಟೇಸ್ಟ್ ಬೇಕಾದಂಗೆ, ನಿಮಗೆ ಜಾಸ್ತಿ ಬೇಕು ಅನ್ನಿಸಿದರೆ ಜಾಸ್ತಿ ಹಾಕ್ಕೋಬೋದು, ಇಲ್ಲಾಂದರೆ ಕಡಿಮೆ ಬೇಕು ಅಂದರೆ ಕಡಿಮೆನೂ ಹಾಕ್ಕೋಬೋದು. ಆದರೆ ಚೀಸ್ ಹಾಕಿದಾಗ ಚೆನ್ನಾಗಿ ರುಚಿ ಬರುತ್ತೆ. ಆದರೆ ಆ ಖಾರ ತಗ್ಗಿಸುತ್ತೆ. ನೀವು ಇದರಲ್ಲಿ ಮಸಾಲೆ ಜಾಸ್ತಿ ಹಾಕಿದ್ರೂ ಚೀಸ್ ಹಾಕಿದಾಗ ಸ್ವಲ್ಪ ಕಡಿಮೆ ಆದಂಗೆ ಅನಿಸುತ್ತೆ ನಮಗೆ ಪಲ್ಯದಲ್ಲಿ. ಆದ್ದರಿಂದ ಈ ಥರ ಇಷ್ಟು ಹಾಕಿದ್ದೀನಿ, ಒಂದು ಅರ್ಧದಷ್ಟು ಹಾಕಿದ್ದೀನಿ ಆ ಬ್ಲಾಕಲ್ಲಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲೇ. ಈ ಥರ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಪುಡಿ ಮಾಡಿಕೊಂಡು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಬಿಸಿ ಇದ್ದರೆ ಅದು ಮೆಲ್ಟ್ ಆಗುತ್ತೆ, ಅದರಿಂದ ಬಿಸಿಗೆ ಹಾಕಬಾರ್ದು. ತುಂಬ ಬಿಸಿ ಇರುವಾಗ ಮೆಲ್ಟಾಗಿ ಎಲ್ಲ ಕರಗಿದಂಗೆ ಆಗುತ್ತೆ. ಮೆಲ್ಟ್ ಆಗಬೇಕು ಯಾವಾಗ ಅಂದರೆ ಪರಾಟ ಮಾಡುವಾಗ ಮೆಲ್ಟ್ ಆಗಬೇಕು, ಆವಾಗಲೇ ಚೆನ್ನಾಗಿ ಆಗೋದು. ಬಾಯಿಗೆ ಹಾಕುವಾಗ ಮೆಲ್ಟ್ ಆದರೆ ಚೆನ್ನಾಗಿರುತ್ತೆ. ಮೆಲ್ಟಾಗಿ ಒಂಥರ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಈಗ ನಾವು ಪರಾಟ ಮಾಡ್ಕೊಳ್ಳೋಣ. ಇದಕ್ಕೆ ನಾನೀಗ ಬಟ್ಟೆ ಇಟ್ಕೊಂಡಿದ್ದೀನಿ. ಗೋಧಿ ಹಿಟ್ಟೆಲ್ಲ ಬಿದ್ದರೆ ಕೆಳಗೆ ಬೀಳೋದು ಬೇಡ ಅಂತ, ತೆಗಿಯೋದು ಸುಲಭ ಆಗುತ್ತೆ. ಅದಕ್ಕೆ ಬಟ್ಟೆನೋ ಪೇಪರೋ ಏನಾದರೂ ಇಟ್ಟರೆ ಸುಲಭ ಆಗುತ್ತೆ. ಅದರ ಮೇಲೆ ನಾನು ಚಪಾತಿ ಮಣೆ ಇಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಹಿಟ್ಟು ತಗೊಂಡು ಈ ಥರ ಹಿಟ್ಟು ತಗೊಂಡು ಇದನ್ನು ರೌಂಡ್ ಮಾಡಿ, ಕೈಯಲ್ಲಿ ಚೆನ್ನಾಗಿ ರೌಂಡ್ ಮಾಡಿ, ಅದಕ್ಕೆ ಒಂದು ಸ್ವಲ್ಪ ಶೇಪು ಒಂಥರ ಇದು ಕಪ್ಪಿನ ಥರ ಮಾಡಿಕೊಂಡು ಈ ಥರ ಮಾಡಿದರೆ ಸುಲಭ ಆಗತ್ತೆ, ನಮಗೆ ತುಂಬಿಸೋದು ಸುಲಭ ಆಗತ್ತೆ. ಈ ಥರ ಮಾಡ್ಕೊಂಡು ಅದರ ಮಧ್ಯೆ ಹಿಟ್ಟು ತುಂಬಿಸಿ, ಯಾವುದು ಆಲೂಗಡ್ಡೆ ಹಿಟ್ಟು ಇರುತ್ತಲ್ವ ಅದನ್ನು ತುಂಬಿಸ್ಕೊಂಡು, ಆಲೂಗಡ್ಡೆ ಮತ್ತು ಚೀಸ್ ಮಿಕ್ಸ್ ಮಾಡಿ ಇಟ್ಟಿರೋದು ಅದನ್ನು ತುಂಬಿಸಿ ಈ ಥರ ತುಂಬಾ ತಗೊಂಡಿದ್ದೀನಿ. ಇದನ್ನು ಈ ಥರ ಕವರ್ ಮಾಡ್ಕೋಬೇಕು. ನಾನು ಹೆಚ್ಚು ನುಣ್ಣಗೆ ಮಾಡಲಿಲ್ಲ, ಅದರಿಂದ ಸ್ವಲ್ಪ ಅದು ಲಟ್ಸುವಾಗ ಆಚೆ ಬಂದಂಗೆ ಇರುತ್ತೆ, ಆದರೆ ಚೆನ್ನಾಗಿ ಆಗುತ್ತೆ ಅಂತ. ಆ ಥರ ಇದ್ದರೆ ಇಡೀ ಎಲ್ಲ ಇದಕ್ಕೂ ಪರಾಟದ ಎಲ್ಲ ಕಡೆನೂ ಬಂದಿರುತ್ತೆ ಆಲೂಗಡ್ಡೆ, ಆವಾಗ ತಿನ್ನೋದು ಸುಲಭ ಆಗುತ್ತೆ. ಕಡಿಮೆ ಹಾಕ್ಕೋಬೋದು, ಕಡಿಮೆ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಆಗಲ್ಲ, ಗಟ್ಟಿ ಗಟ್ಟಿ ಆದಂಗೆ ಆಗುತ್ತೆ. ಆಲೂಗಡ್ಡೆ ಜಾಸ್ತಿ ಇದ್ದರೆ ಚೆನ್ನಾಗಿ ಆಗುತ್ತೆ ಅಂತ ನಮ್ಮ ಮನೇಲಿ ಹಂಗೆ ಇಷ್ಟ, ಅದಕ್ಕೆ ಹಂಗೆ ಮಾಡ್ತೀನಿ. ನಿಮಗೆ ಬೇಕಾದಂಗೆ ಮಾಡ್ಕೋಬೋದು, ಸ್ವಲ್ಪ ಕಡಿಮೆ ತುಂಬಿಸ್ಕೊಂಡು ಮಾಡ್ಕೋಬೋದು ನೀವು ಬೇಕು ಅಂದರೆ. ನಾನು ಈ ಥರ ಮಾಡೋದು. ಇದನ್ನು ಲಟ್ಟಿಸ್ಕೋಬೇಕೀಗ. ಚೆನ್ನಾಗಿ ಹಗುರವಾಗಿ ಲಟ್ಟಿಸ್ಕೊಳ್ಳಿ, ತುಂಬ ಒತ್ತಿ ಲಟ್ಟಿಸಿದರೆ ಆಚೆ ಬರುತ್ತೆ ಎಲ್ಲ ಆಲೂಗಡ್ಡೆ. ನಿಧಾನವಾಗಿ ಹಗುರವಾಗಿ, ಮತ್ತು ತುಂಬ ತೆಳ್ಳಗೆ ಮಾಡಲ್ಲ, ಸ್ವಲ್ಪ ದಪ್ಪಕ್ಕೆ ಇಟ್ಕೊಂಡಿರುತ್ತೆ. ತುಂಬ ದಪ್ಪ ಅಲ್ಲ, ಆದರೂ ಸ್ವಲ್ಪ ದಪ್ಪನೇ ಇರಬೇಕು ಅದು, ಇಲ್ಲಾಂದರೆ ಚೆನ್ನಾಗಿ ಆಗಲ್ಲ. ಅದು ತೆಳ್ಳಗೆ ಮಾಡಿದರೆ ಇದಕ್ಕೆಲ್ಲ ಹಿಡಿದ್ಬಿಟ್ಟು ಹಾಳಾಗತ್ತೆ. ಅದರಿಂದ ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕಾಗತ್ತೆ. ಸೈಡ್ವರೆಗೂ ಬರುತ್ತೆ ಇದು ಹೂರಣ. ಇದನ್ನು ಈಗ ಕಾದ ಹೆಂಚಿಗೆ ಹಾಕ್ಕೊಳ್ಳೋಣ. ಈಗ ಇನ್ನೊಂದು ರೀತಿಯಲ್ಲೇನೂ ತುಂಬಿಸ್ಕೋಬೋದು. ಆ ಥರ ಕೈಯಲ್ಲೇ ತುಂಬಿಸ್ಕೋಬೇಕು ಅಂತಲ್ಲ, ಬೇರೆ ಬೇರೆ ರೀತಿ ತುಂಬಿಸ್ತಾರೆ ಒಳಗಡೆ ತುಂಬಿಸೋದು. ಇನ್ನೊಂದು ಮಾಡಿ ತೋರಿಸ್ತೀನಿ ನಾನು. ಈ ಥರನೂ ಮಾಡ್ಕೋಬೋದು ನೀವು. ಇದನ್ನು ಫಸ್ಟ್ ಚಪಾತಿ ಥರ ಸ್ವಲ್ಪ ಲಟ್ಟಿಸ್ಕೊಳ್ಳಿ, ಗೋಧಿ ಹಿಟ್ಟನ್ನು ಉಂಡೆ ಮಾಡಿಬಿಟ್ಟು, ಆಮೇಲೆ ಅದಕ್ಕೆ ಹೂರಣ ಹಾಕ್ಕೊಂಡ್ರೆ ಆಯಿತು, ಚೆನ್ನಾಗಿ ಆಗುತ್ತೆ. ಈ ಥರ ಲಟ್ಟಿಸ್ಕೊಂಡು ಈಗ ಮಧ್ಯದಲ್ಲಿ ಹೂರಣ ಸೇರಿಸ್ಕೊಳ್ಳಿ. ನೋಡಿ, ಈ ಥರ ಸೇರಿಸ್ಕೊಂಡು ಆಮೇಲೆ ಕವರ್ ಮಾಡ್ಕೊಳ್ಳಿ, ಸೈಡನ್ನೆಲ್ಲ ಕವರ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ, ಎಲ್ಲ ಕಡೆಯೂ ಬರುತ್ತೆ ಆವಾಗ. ನೋಡಿ, ಈ ಥರ ಮಾಡಿದರೆ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಮಾಡಿದರೆ ಚೆನ್ನಾಗಿ ಬರುತ್ತೆ. ಇದನ್ನು ಲಟ್ಟಿಸ್ಕೊಳ್ಳಿ ಚೆನ್ನಾಗಿ. ಹದಾಕಿ ತಿರುಗಿಸ್ಬೇಕು, ಅಂದರೆ ಹೆಚ್ಚು ಒತ್ತಬಾರ್ದು, ಮೇಲಿನ ಮೇಲೆ ತಿರುಗಿಸ್ಕೋಬೇಕು, ಆವಾಗ ಚೆನ್ನಾಗಿ ಆಗುತ್ತೆ. ನೋಡಿ, ಈ ಥರ ಮಾಡಿದರೆ ಚೆನ್ನಾಗಿ ಬರುತ್ತೆ. ಈಗ ಕಾದ ಹೆಂಚಿನ ಮೇಲೆ ಹಾಕ್ಕೊಂಡು ತಿರುವಿ ಹಾಕ್ಕೊಳ್ಳೋಣ. ಸ್ವಲ್ಪ ಆದಾಗ ತಿರುವಿ ಹಾಕ್ಕೋಬೇಕು, ಫುಲ್ ಆಗೋವರೆಗೂ ಬಿಡಬಾರ್ದು, ಯಾಕಂದರೆ ಮತ್ತೆ ಎಣ್ಣೆ ಹಾಕಿ ತಿರುವಿ ಹಾಕ್ಕೋಬೇಕು. ಅದರಿಂದ ನೋಡಿ, ಸಾಮಾನ್ಯ ಆಯಿತು ಅನ್ನುವಾಗ ತಿರುವಿ ಹಾಕ್ಕೊಂಡಿದ್ದೀನಿ. ಈಗ ಇನ್ನು ಇದನ್ನು ಎಣ್ಣೆ ಹಾಕಿ ಆ ಕಡೆ ಈ ಕಡೆ
ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಥರ ಚೆನ್ನಾಗಿ ಎಣ್ಣೆ ಹಾಕ್ಕೊಳ್ಳಿ. ಅಡುಗೆ ಎಣ್ಣೆ ಅಥವಾ ತುಪ್ಪನೂ ಹಾಕ್ಕೋಬೋದು, ತುಪ್ಪದಲ್ಲೂ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಅಥವಾ ತುಪ್ಪ ಬೇಕಾಗತ್ತೆ. ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ಆವಾಗಲೇ ಚೆನ್ನಾಗಿ ಆಗೋದು. ಕಡಿಮೆ ಆದರೆ ಚೆನ್ನಾಗೇ ಆಗೋಲ್ಲ ಇದಕ್ಕೆ. ಇದರ ಜೊತೆ ಮೊಸರಲ್ಲಿ ಕೂಡ ನೀವು ಇದನ್ನು ತಿನ್ಬೋದು, ಮೊಸರಲ್ಲಿ ತಿನ್ಬೋದು. ಅಥವಾ ಬೇರೆ ಅವರ ಉತ್ತರ ಭಾರತೀಯರ ಸಬ್ಜಿ ಅಂತ ಏನಾದ್ರು ಮಾಡಿದರೆ ಅದನ್ನು ತಿನ್ಬೋದು, ಸೇರಿಸ್ಕೋಬೋದು. ಸಾಮಾನ್ಯವಾಗಿ ಇದಕ್ಕೆ ಜೊತೆ ಮೊಸರು ಅಂತ ಲೆಕ್ಕ. ಪರಾಟಗಳಿಗೆ ಜೊತೆ ಮೊಸರು ಅಂತ ಲೆಕ್ಕ. ಆಲೂ ಪರಾಟ ಆಗಲಿ ಬೇರೆ ಯಾವುದೇ ಪರಾಟ ಆದರೂ ಮೊಸರಲ್ಲಿ ತಿನ್ನೋದು ವಾಡಿಕೆ. ಈ ಥರ ಎರಡು ಕಡೆಯೂ ಚೆನ್ನಾಗಿ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಇದು, ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ. ಇನ್ನೊಂದು ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಬೇಯಿಸಬಾರ್ದು, ಒಂದು ಕಡೆ ಸ್ವಲ್ಪ ಕಡಿಮೆನೇ ಬೇಯಿಸ್ಕೋಬೇಕು. ಆಮೇಲೆ ಎಣ್ಣೆ ಹಾಕಿದ ಮೇಲೆ ಆ ಕಡೆ ಬೇಯಿಸ್ಬೇಕು, ಇಲ್ಲಾಂದರೆ ಸೀದೋದಂಗೆ. ಫಸ್ಟಿಗೆ ಜಾಸ್ತಿ ಮಾಡಿದರೆ ಆಮೇಲೆ ಎಣ್ಣೆ ಹಾಕಿ ಬೇಯಿಸೋದು ಸೀದೋದಂಗೆ ಆಗುತ್ತೆ. ಅದಕ್ಕೋಸ್ಕರ ಫಸ್ಟಿಗೆ ಸ್ವಲ್ಪ ಬೆಂದಿರಬೇಕು, ಆಮೇಲೆ ತಿರುವಿ ಹಾಕಿ ಬೇಯಿಸ್ಕೋಬೇಕು ಚೆನ್ನಾಗಿ. ಈ ಥರ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಎಣ್ಣೆ ಅಥವಾ ತುಪ್ಪನೂ ಹಾಕ್ಕೋಬೋದು. ನೀವು ತುಪ್ಪ ಇಷ್ಟ ಇದ್ದರೆ ತುಪ್ಪ ಹಾಕಿದ್ರೂ ಚೆನ್ನಾಗಿ ಆಗುತ್ತೆ. ಸ್ವಲ್ಪ ಜಾಸ್ತಿ ಬೇಕಷ್ಟೇ. ಈ ಥರ ಚೆನ್ನಾಗಿ ಎರಡು ಕಡೆಯೂ ಕಾಯಿಸ್ಕೊಳ್ಳಿ. ತುಂಬ ರುಚಿಯಾದಂತಹ ತಿಂಡಿ, ಉತ್ತರ ಭಾರತೀಯರ ಸಾಂಪ್ರದಾಯಿಕ ಅಡುಗೆ ಇದೆಲ್ಲ. ಅಂದರೆ ಅಲ್ಲೆಲ್ಲ ಸರ್ವೇ ಸಾಮಾನ್ಯ ಇದು ಮಾಡೋದು. ಆಲೂ ಪರಾಟನೇ, ಆಲೂ ಪರಾಟದ ಜೊತೆ ಚೀಸ್ ಕೂಡ ಸೇರಿಸ್ಕೊಂಡಿದ್ದೀನಿ. ತುಂಬ ರುಚಿಯಾಗುತ್ತೆ ಚೀಸ್ ಸೇರಿಸಿದಾಗ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಇದು. ಚೀಸ್ ಸೇರಿಸಿ ನೀವು ಬ್ಲಾಕ್ ಇಲ್ಲಾಂದರೆ ಇದು ಸ್ಲೈಸ್ ತಂದು ಅದನ್ನು ಚಿಕ್ಕ ಚಿಕ್ಕದಾಗಿ ಕೈಯಲ್ಲಿ ಕಟ್ ಮಾಡಿ ಸೇರಿಸ್ಕೋಬೋದು, ಅದು ಚೆನ್ನಾಗಿ ಆಗುತ್ತೆ. ನೀವು ಮಾಡಿ ನೋಡಿ, ಆಮೇಲೆ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ತಿಳಿಸಿ ಕಮೆಂಟಲ್ಲಿ. ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.